ಫ್ರೆಂಡ್ಸ್, ನಾನು ನಿಮ್ಮ ಟೆಕ್ ಬರ್ತೀನಿ. ಯಾರು ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ, ನೀವು ಕೂಡ ಸೂಪರ್ ಆಗಿದ್ದೀರಾ ಅಂತ ನಾನು ಕೂಡ ಅನ್ಕೊಂಡಿದ್ದೀನಿ. ಇವತ್ತಿನ ಒಂದು ತುಂಬಾ ಇಂಪಾರ್ಟೆಂಟ್ ಆದ ಒಂದು ಟಾಪಿಕ್ ನಿಮಗೋಸ್ಕರ ಚಾಯ್ಸ್ ಮಾಡ್ಕೊಂಡು ಬಂದಿದ್ದೀನಿ. ಈ ಒಂದು ಟಾಪಿಕ್ ಏನಂತ ಅಂದ್ರೆ ಯೂಟ್ಯೂಬ್ ಇಂದ 2 ಹೊಸ ಬೆಂಕಿ ಅಪ್ಡೇಟ್ಗಳು ಬಂದಿರುವಂತದ್ದು. ಈ 2 ಅಪ್ಡೇಟ್ ಏನು ಅಂತ ನೀವು ಕೇಳಬಹುದು. ಅದರಂತನೂ ಒಂದು ಅಪ್ಡೇಟ್ ಸೂಪರ್ ಆಗಿದೆ ಅಂತ, ಕ್ರೇಜಿ ಅಪ್ಡೇಟ್. ಅದು ಈ ಅಪ್ಡೇಟ್ ಕೇಳಿ ತುಂಬಾ ಇಷ್ಟ ಆಯ್ತು ನನಗೆ ಅಂತಾನೆ ಹೇಳ್ಬೋದು. ಆ ಅಪ್ಡೇಟ್ ಏನಂತ ಅಂದ್ರೆ ನಿಮ್ಮ ಕಾಂಟೆಂಟ್ ಮೇಲೆ, ಈಗ ಸಪೋಸ್ ನೀವು ಕುಕಿಂಗ್ ಬಗ್ಗೆ ಮಾಡ್ತಾ ಇರೋ ಅಂತ ಅಂದ್ರೆ ಅಥವಾ ಬೇರೆ ಒಂದು ಕಾಂಟೆಂಟ್ ಏನಾದ್ರು ಮಾತಾಡೋ ಅಂತ ಅಂದ್ರೆ ಕಾಂಟೆಂಟ್ ಪರ್ಟಿಕ್ಯುಲರ್ ತಮ್ನೇಲ್ ಆಗ್ಲಿ, ಟೈಟಲ್ ಆಗ್ಲಿ ಅಥವಾ ಸ್ಕ್ರಿಪ್ಟ್ ಆಗ್ಲಿ ನಿಮ್ಗೆ ಸಜೆಸ್ಟ್ ಮಾಡುತ್ತೆ. ಹೌದು, ಅಂತ ಫೀಚರ್ ಎಲ್ಲ ಬಂದಿರುವಂತದ್ದು. ಆ ಫೀಚರ್ ಹೇಗೆ ನಾವು ಯೂಸ್ ಮಾಡ್ಕೊಳ್ಳೋದು, ಹೆಂಗೆ ಯೂಸ್ ಮಾಡೋದು ನಾವು ಅಂತ ಪೂರ್ತಿ ಡೀಟೇಲ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಕ್ಕೆ ಯಾವುದೇ ಒಂದು ಕಾಂಟೆಂಟ್ ಕ್ರಿಯೇಟರ್ ಆಗಲಿ ಅಥವಾ ಯೂಟ್ಯೂಬರ್ ಆಗಲಿ ಈ ವಿಡಿಯೋ ತಪ್ಪದೆ ಒಂದ್ ಸೆಕೆಂಡ್ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ, ನಿಮ್ಗೆಲ್ಲ ಅರ್ಥ ಆಗುತ್ತೆ. ಬನ್ನಿ ತರ ಮಾಡ್ದೆ ನಮ್ಮ ಒಂದು ಟಾಪಿಕ್ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ನೀವಾದ್ರೂ ಹೊಸಬರನ್ನ ನಮ್ಮ ಒಂದು ಟೆಕ್ ಬ್ರಾಂಚ್ ಚಾನಲ್ ನೋಡ್ತಾ ಇರೋದು, ಟೆಕ್ ಬ್ರಾಂಚ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ನೋಡ್ರಿ, ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಇದರ ಒಳ್ಳೆ ಕಾಂಟೆಂಟ್ ಆಗಲಿ, ಒಳ್ಳೆ ವಿಡಿಯೋಸ್ ಆಗಲಿ ನಿಮ್ಗೋಸ್ಕರ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಬನ್ನಿ ತಡ ಮಾಡದೆ ನಮ್ಮ ಒಂದು ಟಾಪಿಕ್ ಶುರು ಮಾಡೋಣ. ಮೊದಲನೇ ಅಪ್ಡೇಟ್ ಬಗ್ಗೆ ನೋಡ್ಕೊಳ್ಳೋಣ. ಮೊದಲನೇ ಅಪ್ಡೇಟ್ ಬಗ್ಗೆ ಮಾತನಾಡ್ಬೇಕಂತ ಅಂದ್ರೆ, ಈಗ ನೀವು ಕಸ್ಟಮೈಸೇಷನ್ ಲೇಔಟ್ಗೆ ಹೋಗಿದ್ರೆ, ಕಸ್ಟಮೈಸೇಷನ್ ಲೇಔಟ್ ಹೋಗಿದಾಗ ನಿಮ್ಗೆಲ್ಲ ಗೊತ್ತಿರಬೇಕು, ಲೇಔಟ್ ಪ್ಲಸ್ ಬೇಸಿಕ್ ಇನ್ಫೋ ಇದೆರಡು ಯೂಟ್ಯೂಬರ್ ಹೇಳಿದರೆ ಮರ್ಜ್ ಮಾಡ್ತಾರಂತ. ಹೌದು, ಮರ್ಜ್ ಮಾಡ್ಬಿಟ್ಟು ಪ್ರೊಫೈಲ್ ಎನ್ನುವ ಒಂದು ಟ್ಯಾಬ್ ಮಾಡ್ತಾರಂತೆ. ಇದು ಹೊಸ ಫೀಚರ್ ಅಂತ ಹೇಳ್ಬೋದು. ಅವಾಗ ನಿಮ್ಗೆ ಈಸಿ ಆಗುತ್ತೆ, ಕಾವು ಕೂಡ ಕನ್ವೀನಿಯಂಟ್ ಆಗುತ್ತೆ ನಿಮ್ಗೆ. ಈಗ ಸಪೋಸ್ ಏನಾದ್ರು ಚಾನಲ್ ನೇಮ್ ಹುಡ್ಬೇಕಂತಂದ್ರೆ ಬೇಸಿಕ್ ಇನ್ಫೋ ಹೋಗ್ಬೇಕು, ತುಂಬಾ ಕಾಟ ಆಗುತ್ತೆ ಅಂತ ಹೇಳ್ಬೋದು. ಆದ್ರೆ ಒಂದೇ ಸೆಪರೇಟ್ ಆಗಿ 2 ಮರ್ಜ್ ಮಾಡಿ ಒಂದು ಕಾಲಮ್ ಮಾಡ್ತಾರೆ, ಅದನ್ನ ಪ್ರೊಫೈಲ್ ಕಾಲಮ್ ಅಂತ ಹೇಳ್ತಾರೆ. ಇದೊಂದು ಒಳ್ಳೆ ಅಪ್ಡೇಟ್ ಅಂತಾನೆ ಹೇಳ್ಬೋದು. ಇದು ಕೂಡ ನಮ್ಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ಬೋದು. ಇದೊಂದು ಗುಡ್ ಅಪ್ಡೇಟ್ ಯೂಟ್ಯೂಬ್ ನಿಂದ, ಇದು ಪ್ಲಸ್ ಪಾಯಿಂಟ್ ಆಯ್ತು. ನೆಕ್ಸ್ಟ್ 2ನೇ ಅಪ್ಡೇಟ್ ಹೇಳ್ತೀನಿ, ಇದೊಂದು ಸಖತ್ತಾಗಿದೆ ಅಂತಾನೆ ಹೇಳ್ಬೋದು. ಈ ಒಂದು ಅಪ್ಡೇಟ್ ಏನಂತ ಅಂದ್ರೆ, ಈ ಅಪ್ಡೇಟ್ ಬಂದ್ಬಿಟ್ಟು ಈಗ ಜೆಮಿನಿ AI ನಿಮ್ಗೆಲ್ಲ ಗೊತ್ತಿರ್ಬೇಕು. ಜೆಮಿನಿ AI ತರ್ತಿರುವಂತದ್ದು ಅಂತಾನೆ ಹೇಳ್ಬೋದು. ಜೆಮಿನಿ AI ಅಂತ ಅಂದ್ರೆ ಗೂಗಲ್ AI. ಇದು ಗೂಗಲ್ AI ಜೆಮಿನಿ AI ನ ತರ್ತಿದ್ರೆ ಯೂಟ್ಯೂಬ್ ಹೋಮ್ ಪೇಜ್ಗೆ. ಅದಿಲ್ಲ ಅಂತಂದ್ರೆ ಇನ್ಸ್ಪಿರೇಷನ್ ಟ್ಯಾಬ್ ಅಲ್ಲಿ ಇರ್ತದ್ದು, ಅಲ್ಲೇ ಸಜೆಸ್ಟ್ ಮಾಡುತ್ತೆ. ಈಗ ಸಪೋಸ್ ಉದಾಹರಣೆಗೋಸ್ಕರ ಕುಕಿಂಗ್ ಬಗ್ಗೆ ಅಥವಾ ಗೇಮಿಂಗ್ ಬಗ್ಗೆ ಏನಾದ್ರೂ ಕಾಂಟೆಂಟ್ ಆಗಲಿ, ನಿಮ್ ಕಾಂಟೆಂಟ್ ಮೇಲೆ ಡಿಪೆಂಡ್ ಆಗುತ್ತದು. ಯಾವ ತರ ನೀವು ಟಾಪಿಕ್ ಮಾಡ್ಬೇಕಂತ ಇದೀರಾ ಸಜೆಸ್ಟ್ ಮಾಡ್ತಾರೆ. ಈ ತರ ಟಾಪಿಕ್ ಮಾಡ್ಬೇಕಂತ ಅಂದ್ರೆ ಈ ತರ ತಮ್ನೇಲ್ ಮಾಡಿ, ಈ ತರ ಸ್ಕ್ರಿಪ್ಟ್ ಇದೆ, ಈ ತರ ಟೈಟಲ್ ಹಾಕಿ ವೈರಲ್ ಆಗುತ್ತಂತ. ಇದರಿಂದ ಯೂಸ್ ಮಾಡ್ಕೊಂಡು ಬೇಗ ನಿಮ್ ವಿಡಿಯೋ ವೈರಲ್ ಮಾಡ್ಕೊಬಹುದು. ಹೇಗೆ ಯೂಸ್ ಮಾಡೋದು ಅಂತ ಪೂರ್ತಿ ಡೀಟೇಲ್ ಎಕ್ಸ್ಪ್ಲೇನ್ ಮಾಡ್ತೀನಿ, ಸ್ಟೆಪ್ ಬೈ ಸ್ಟೆಪ್. ಈ ಒಂದು ಪ್ರೊಸೆಸ್ PC ತೋರಿಸ್ತೀನಿ, ನೀವು ಮೊಬೈಲ್ ಅಲ್ಲಿ ಕೂಡ ಮಾಡ್ಬೋದು. ಹಿಂಗೆ ಅಂತ ಅಂದ್ರೆ YT Studio ಅನ್ಇನ್ಸ್ಟಾಲ್ ಮಾಡ್ಕೊಂಡು ಗೂಗಲ್ ಕ್ರೋಮ್ ಹೋಗ್ಬಿಟ್ಟು YT Studio ಅಂತ ಸರ್ಚ್ ಮಾಡಿ. ನಾನು ಏನೇನು ಪ್ರೊಸೆಸ್ ಮಾಡ್ತೀನಿ ಸ್ಟೆಪ್ ಬೈ ಸ್ಟೆಪ್ ಇನ್ನೊಂದು ಮೊಬೈಲ್ ಅಲ್ಲಿ ನನ್ನ ವಿಡಿಯೋ ನೋಡ್ತಾರೆ, ಒಂದ್ ಮೊಬೈಲ್ ಅಲ್ಲಿ ಎಲ್ಲಾ ಪ್ರೊಸೆಸ್ ಮಾಡ್ತಾ ಹೋಗ್ತಾರೆ. ಅವಾಗ ಹೆಂಗೆ ಯೂಸ್ ಮಾಡೋದಂತ ಪೂರ್ತಿ ನಿಮ್ಗೆ ಗೊತ್ತಾಗುತ್ತೆ. ಬನ್ನಿ ಅದೇನ್ ಸ್ಟೆಪ್ ಫಾಲೋ ಮಾಡ್ಬೇಕಂತ ನನ್ನ PC ಲಿ ತೋರಿಸ್ತೀನಿ ಫ್ರೆಂಡ್ಸ್. ನೋಡ್ತಾ ಇರ್ಬೋದಲ್ಲ ಫ್ರೆಂಡ್ಸ್, ಈ ಪ್ರಾಸೆಸ್ ನಾನು PC ಮಾಡ್ತಾ ಇದ್ದೀನಿ. ಹೇಳ್ದಲ್ಲ ಮುಂಚೆ ಮೊಬೈಲಲ್ಲೂ ಮಾಡ್ಬೋದು. ಹೇಗೆ ಅಂತ ಅಂದ್ರೆ, ನೀವು YT Studio ಅನ್ಇನ್ಸ್ಟಾಲ್ ಮಾಡ್ಕೊಂಡು ಗೂಗಲ್ ಕ್ರೋಮ್ ಹೋಗ್ಬೇಕು. ಗೂಗಲ್ ಕ್ರೋಮ್ ಹೋಗಿದಾಗ ಯಾವ ರೀತಿ ನಾವು ಮಾಡ್ಬೇಕಂತ ಅಂದ್ರೆ, ಮೊದಲನೇ ಸ್ಟೆಪ್ ಬಂದ್ಬಿಟ್ಟು ನೋಡಿ, ಇಲ್ಲಿ ಸರ್ಚ್ ಬಾರ್ ಅಲ್ಲಿ ಐತಲ್ಲ, ಸರ್ಚ್ ಬಾರ್ ಅಲ್ಲಿ ಹೋಗ್ಬಿಟ್ಟು ನೀವು YT Studio ಅಂತ ಟೈಪ್ ಮಾಡ್ಬೇಕಾಗುತ್ತೆ. ಮೊದಲೇ ಇಂಟರ್ಫೇಸ್ ಓಪನ್ ಆಗುತ್ತೆ. ಇದ್ರ ಮೇಲೆ ನಾನೀಗ ಕ್ಲಿಕ್ ಕೊಡ್ತೀನಿ. ಕ್ಲಿಕ್ ಕೊಟ್ಟಾಗ ಪೂರ್ತಿ ನಮಗೆ YT Studio ಇಂಟರ್ಫೇಸ್ ಇಲ್ಲಿ ಓಪನ್ ಆಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದಲ್ಲ ಸೈಡ್ ಡ್ಯಾಶ್ ಬೋರ್ಡ್ ಅಂತ ಇದೆಲ್ಲ ಇದೆ ಕಾಂಟೆಂಟ್. ಅಲ್ಲಿ ನಾವು ಅನಾಲಿಟಿಕ್ಸ್ ಹೋಗ್ಬೇಕು. ಅನಾಲಿಟಿಕ್ಸ್ ಮೇಲೆ ಕ್ಲಿಕ್ ಕೊಟ್ಟಿದ್ದೀನಿ. ಇಲ್ಲಿ ಮೇಲೆ ನಮಗೆ 5 ಆಪ್ಷನ್ ಸಿಗ್ತಿದೆ. 5 ಆಪ್ಷನ್ ಅಲ್ಲಿ ಇನ್ಸ್ಪಿರೇಷನ್ ಟ್ಯಾಬ್ ಇದೆ. ಅದ್ರ ಮೇಲೆ ನಾನೀಗ ಕ್ಲಿಕ್ ಕೊಡ್ತೀನಿ. ಕ್ಲಿಕ್ ಕೊಟ್ಟಾಗ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಅಂತಾನೆ ಹೇಳ್ಬೋದು. ನೋಡ್ತಾ ಇರ್ಬೋದಲ್ಲ, ಇಲ್ಲೇ ಯೂಸ್ ಮಾಡೋದು AI. ಮುಂಚೆ ಹೇಳಿದ್ನಲ್ಲ ನಿಮ್ಗೆ ಜೆಮಿನಿ AI. ಇಲ್ಲಿ ನೋಡಿ ಐಕಾನ್ ಸಿಗ್ತಾ ಇರುವಂತದ್ದು, ಇಲ್ಲಿ ಅದೇ ಐಕಾನ್ ಅಂತಾನೆ ಹೇಳ್ಬೋದು. ನೋಡಿ ಇಲ್ಲಿ ಜೆಮಿನಿ AI ಐಕಾನ್ ಇದು. ಇಲ್ಲಿ ನಾವು ನೋಟಿಸ್ ಮಾಡಬಹುದು AI ಇಲ್ಲಿ ಯೂಸ್ ಮಾಡಬಹುದು ಅಂತ. ಆದ್ರೆ ಹೇಗೆ ಯೂಸ್ ಮಾಡೋದು ನಿಮ್ ಟಾಪಿಕ್ ಮೇಲೆ ಅದು ಡಿಪೆಂಡ್ ಆಗುತ್ತೆ ಅಂತಾನೆ ಹೇಳ್ಬೋದು. ಈಗ ಸಪೋಸ್ ನಾನೀಗ ಟೆಕ್ ಬಗ್ಗೆ ವಿಡಿಯೋ ಮಾಡ್ತೀನಿ. ಈಗ ಸುಮ್ಮನೆ ಟೆಕ್ ಅಂತ ನಾನೀಗ ಸರ್ಚ್ ಮಾಡ್ತೀನಿ. ಸರ್ಚ್ ಮಾಡಿದಾಗ ಬೇಜಾನ್ ಐಡಿಯಾ ಸಿಗುತ್ತೆ ಅಂತಾನೆ ಹೇಳ್ಬೋದು. ನೋಡ್ತಾ ಇರ್ಬೋದಲ್ಲ ಔಟ್ಲೈನ್. ತುಂಬಾ ಸತಿ ಏನಂತ ಅಂದ್ರೆ, ಈಗ ಸರ್ಚಿಂಗ್ ಅಪ್ಡೇಟ್ ಮಾಡ್ಬೇಕು ಇವ್ರು ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಜಸ್ಟ್ ಈಗ ಲಾಂಚ್ ಆಗಿದೆ, ಅದಕ್ಕೆ ಈ ರೀತಿ ವಿ ಕುಡಂಟ್ ಜನರೇಟ್ ಐಡಿಯಾ ಫಾರ್ ದಿಸ್ ಟಾಪಿಕ್ ಅಂತ ಇದೆ. ಈಗ ಸಪೋಸ್ ನನ್ನ ಯೂಟ್ಯೂಬ್ ಚಾನಲ್ ನೇಮೇ ಈಗ ನೋಡ್ತಾ ಇರ್ಬೋದಲ್ಲ ಟೈಪ್ ಮಾಡ್ತಾ ಇದ್ದೀನಿ. ಇಲ್ಲಿ ಈಗ ನೀವು ನಿಮ್ಮ ಕಾಂಟೆಂಟ್ ಮೇಲೆ ಟೈಪ್ ಮಾಡಬೇಕಾಗುತ್ತದು. ಈಗ ಸರ್ಚ್ ಮಾಡ್ತೀನಿ. ನೋಡ್ತಾ ಇರ್ಬೋದಲ್ಲ ಟೆಕ್ ವಿತ್ ಬರುತ್ತಂತ ಸರ್ಚ್ ಮಾಡಿದ್ದೀನಿ. ಈಗ ನೋಡಿ ಬೇಜಾನ್ ಐಡಿಯಾ ಸಿಗುತ್ತೆ ಇಲ್ಲೇ ನಿಮಗೆ. ನೋಡಿ ಕ್ರಿಯೇಟ್ ಔಟ್ಲೈನ್ ಅಂತ ಕೊಡ್ತೀನಿ ನಿಮಗೆ, ಆದರೆ ಇಲ್ಲಿ ಕ್ರಿಯೇಟ್ ಆಗಲ್ಲ. ಅಂತಕ್ಕಂತ ಹೇಳ್ದಲ್ಲ ಮುಂಚೆ ಸರ್ಚಿಂಗ್ ಸ್ವಲ್ಪ ಅಪ್ಡೇಟ್ ಮಾಡಬೇಕು. ಈಗ ಸಪೋಸ್ ಅನ್ಬಾಕ್ಸಿಂಗ್ ಆ್ಯಂಡ್ ರಿವ್ಯೂ ದ ಲೇಟೆಸ್ಟ್ ಸ್ಮಾರ್ಟ್ ಫೋನ್ ಅಂತ ಹೊಂದಿರುವಂಥದ್ದು. ಇದ್ರ ಮೇಲೆ ಟಾಪಿಕ್ ನಾನು ಔಟ್ಲೈನ್ ಈಗ ಕ್ರಿಯೇಟ್ ಮಾಡಬೇಕು. ಔಟ್ಲೈನ್ ಅಂತ ಅಂದರೆ ಸ್ಕ್ರಿಪ್ಟ್. ಇಲ್ಲಿ ಹೋಗಿ ನೀವು ಸ್ಕ್ರಿಪ್ಟ್ನ ಕ್ರಿಯೇಟ್ ಮಾಡ್ಕೊಬೋದು ಅಂತ ಹೇಳ್ಬೋದು. ಇಲ್ಲೇ ನೋಡಿ ಸ್ಕ್ರಿಪ್ಟ್ ಬರ್ತಿದೆ ಅಂತ ಹೇಳ್ಬೋದು. ನೋಡಿ ಟಾಪ್ 5 ಮೊಬೈಲ್ಸ್ ಅಂಡರ್
10,000 ಇನ್ ಇಂಡಿಯಾ, ಆಮೇಲೆ ಫೀಚರ್ಸ್ ಆಫ್ ಮೊಬೈಲ್ಸು, ಆಮೇಲೆ ಪ್ರೈಸು. ಇದೆಲ್ಲ ಏನಂತ ಅಂದರೆ ಇದು ಟಾಪಿಕ್, ಆಮೇಲೆ ಪ್ಲಸ್ ಟೈಟಲ್ ಅಂತ ಹೇಳ್ಬೋದು. ಇದು ಟೈಟಲ್ ಈ ಥರ ಆಗ್ತಿದ್ರೆ ಚೆನ್ನಾಗಿ ಹೋಗುತ್ತೆ ಟೈಟಲ್. ಆಮೇಲೆ ಸ್ಕ್ರಿಪ್ಟ್ ಯಾವ್ದ್ರ ಬಗ್ಗೆ ಮಾಡಬೇಕು ವಿಡಿಯೋ ಅಂತ ಅಂದರೆ ನನಗೆ ಟೆಕ್ ಬಗ್ಗೆ ಮಾಡ್ತೀನಿ. ಯಾವ ಮೊಬೈಲ್ ಬಗ್ಗೆ ಮಾಡ್ಬೇಕು ನೋಡಿ, ಸ್ಯಾಮ್ಸಂಗ್ N13, ನಾರ್ಜೋ 50, ಆಮೇಲೆ ಇನ್ಫಿನಿಕ್ಸ್ 12 ಹಾಟ್, ಆಮೇಲೆ ಪೋಕೋ M4 Pro. ಈ ಥರ ತುಂಬ ನಿಮಗೆ ಏನೈತಲ್ಲ ಐಡಿಯಾ ಸಿಗುತ್ತೆ. ನಿಮ್ಮ ಕಾಂಟೆಂಟ್ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಹೇಳ್ಬೋದು. ಇದೊಂದು ಪ್ಲಸ್ ಪಾಯಿಂಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಇಲ್ಲಿ ಸ್ಕ್ರಿಪ್ಟ್ ಮಾಡ್ಕೊಬೋದು. ಅಕಸ್ಮಾತ್ ಅವ್ರು ಸಿಕ್ಲಿಲ್ಲ ಅಂದ್ರೆ ಏನಾದರೂ ನೋಡಿ ಇಲ್ಲಿ ಕೆಳಗಡೆ ಇದೆ ಅಂತಲೇ ಹೇಳ್ಬೋದು. ಇಲ್ಲೂ ಸಜೆಸ್ಟ್ ಮಾಡುತ್ತೆ AI ಅಂತಲೇ ಹೇಳ್ಬೋದು. ಇಲ್ಲಿ ಕ್ಲಿಕ್ ಕೊಟ್ಬಿಟ್ಟು ನೀವು ಸ್ಕ್ರಿಪ್ಟ್ ಅಂದರೆ ಔಟ್ಲೈನ್ ಕಾಪಿ ಮಾಡ್ಬೇಕಂತ ಅಂದರೆ ಮಾಡ್ಬೋದು. ಮತ್ತಿನ್ನೊಂದು ಏನಂತ ಅಂದರೆ ಈಗ ಈ ಒಂದು ಔಟ್ಲೈನ್ ನಂಗೆ ಇಷ್ಟ ಆಯ್ತು ಅಂದರೆ ಸ್ಕ್ರಿಪ್ಟ್ ಇಷ್ಟ ಆಯ್ತು ಅಂತ ಅಂದರೆ ಕಾಪಿ ಕೂಡ ಮಾಡ್ಬೋದು. ಕಾಪಿ ಮಾಡಿಬಿಟ್ಟು ಸೇವ್ ಮಾಡ್ಬೋದು, ಅದ್ರ ಬಗ್ಗೆ ಕೂಡ ವಿಡಿಯೋ ಮಾಡ್ಬೋದು. ಪ್ಲಸ್ ಪಾಯಿಂಟ್ ಆಯಿತು. ಇಲ್ಲಿ ಟೈಟಲ್ ಸ್ಕ್ರಿಪ್ಟ್ ಸಜೆಸ್ಟ್ ಆಯಿತು. ಆದರೆ ನೆಕ್ಸ್ಟ್ ತಮ್ಮನೇಲಿ ಹೆಂಗೆ ಸಜೆಸ್ಟ್ ಮಾಡುತ್ತಿತ್ತು ಅಂತ ಅಂದರೆ ಕೆಳಗಡೆ ನೋಡಿ ಯಾರು ಜಾಸ್ತಿ ವಿಡಿಯೋಸ್ ಜನರು ನೋಡ್ತಿದ್ರೆ ಅಂತ ಸಜೆಸ್ಟ್ ಮಾಡುತ್ತೆ. ಇಲ್ಲೇನಂತ ಅಂದರೆ ಈ ಥರ ತಮ್ನೇಲ್ ಮಾಡಿ ಈ ಥರ ಚೆನ್ನಾಗಿ ಹೋಗುತ್ತೆ ವೈರಲ್ ವಿಡಿಯೋ ಅಂತ ಹೇಳ್ತಿರುವಂಥದ್ದು. ನೋಡಿ ಈ ಥರ ಎಲ್ಲ ತಮ್ನೇಲ್ ಮಾಡ್ಬೇಕು, ಅಟ್ರಾಕ್ಟಿಂಗ್ ಆಗಿ ತಮ್ನೇಲ್, ಅವಾಗ ಬೇಗ ಜಾಸ್ತಿ ವಿಡಿಯೋ ವೈರಲ್ ಆಗುತ್ತೆ ಅಂತಲೇ ಹೇಳ್ಬೋದು. ಮತ್ತು ಇನ್ನೊಂದು ಟ್ಯಾಗ್ಸ್ ಯಾವ್ದಾದ್ರು ವೈರಲ್ ಟ್ಯಾಗ್ಸ್ ಅಂತ ಅಂದರೆ ಕೆಳಗಡೆ ನೋಡಿ ಲೋ ವ್ಯಾಲ್ಯೂಮ್ ಅಂತ ಅಂದರೆ ಜಾಸ್ತಿ ಸರ್ಚ್ ಮಾಡಲ್ಲ. ಮೀಡಿಯಂ ವಾಲ್ಯೂಮ್ ಅಂದರೆ ಮೀಡಿಯಂ ಯಾರು ಸರ್ಚ್ ಮಾಡ್ತಾರೆ ಅಂತ ಒಂದು ಏನೈತಲ್ಲ ಕೀವರ್ಡಲ್ಲಿ ತೋರಿಸ್ತಾ ಇರುವಂಥದ್ದು ಅಂತಲೇ ಹೇಳ್ಬೋದು. ಇಲ್ಲಿ ಟೈಟಲು, ಸ್ಕ್ರಿಪ್ಟು, ತಮ್ನೇಲು, ಕೀವರ್ಡ್ ಇಲ್ಲೇ ಸಜೆಸ್ಟ್ ಮಾಡುತ್ತೆ ಈ ಒಂದು ಪರ್ಟಿಕ್ಯುಲರ್ ಜೆಮಿನೈ AI. ಇದು ಯೂಟ್ಯೂಬ್ AI ಕೂಡ ಅಂತ ಕರೀತಾರೆ. ತುಂಬ ಅಂದರೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಮೈಂಡಲ್ಲಿ ಇಟ್ಕೊಳ್ಳಿ. ಬೇರೆ ಟೆಕ್ ಅಂತ ಉದಾಹರಣೆಗೋಸ್ಕರ ಸರ್ಚ್ ಮಾಡಿ ಅಂತಂತಂದರೆ ನನ್ನ ಕಾಂಟೆಂಟ್ ನಿಮಗೆ ಅಂತ ಕಾಂಟೆಂಟ್, ಈಗ ಸಪೋಸ್ ಕುಕ್ಕಿಂಗ್ ಬಗ್ಗೆ ಪುಳಿಯೋಗರೆ ಅಂತ ಟಾಪಿಕ್ ಸರ್ಚ್ ಮಾಡಿ ಅವಾಗ ಏನಾದರೂ ಒಂದು ಪರ್ಟಿಕ್ಯುಲರ್ ಸ್ಕ್ರಿಪ್ಟ್ ಸಿಗುತ್ತೆ, ಕಾಪಿ ಮಾಡ್ಕೊಂಡು ಅದ್ರ ಬಗ್ಗೆ ವಿಡಿಯೋ ಮಾಡ್ಬೋದು. ವಿಡಿಯೋ ಮಾಡಿದ ಪ್ಲಸ್ ಪಾಯಿಂಟ್ ಹೇಗೆ ಅಂತ ಅಂದರೆ ವಿಡಿಯೋ ವೈರಲ್ ಆಗುತ್ತೆ. ಮೈಂಡಲ್ಲಿ ಇಟ್ಕೊಳ್ಳಿ ಇದನ್ನ. ಅವಾಗ ಬೇಗ ನಿಮ್ಮ ವಿಡಿಯೋ ಸರ್ಚಲ್ಲಾಗಲಿ ಅಥವಾ ಏನಾದರೂ ಆಗಲಿ ಬೇಗ ನಿಮ್ಮ ವಿಡಿಯೋ ಕ್ಲಿಕ್ ರೇಟ್ ಸಿಗುತ್ತೆ. ಬೇಗ ನಿಮ್ಮ ವಿಡಿಯೋ ವೈರಲ್ ಆಗುತ್ತೆ. ಇದೊಂದು ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು ಇದರಲ್ಲಿ. ಅದಕ್ಕೆ ನೀವೇನೇ ಟಾಪಿಕ್ ಮಾಡಿ AI ಬಳಸಿ ಮಾಡಿ. ಈಗ ತುಂಬ ಟಾಪಿಕ್ಸು ಬರ್ತಿಲ್ಲ ಅಂತಕ್ಕಂತಂದ್ರೆ ಹೇಳ್ದಲ್ಲ, ಸರ್ಚಿಂಗ್ ಬರಬೇಕು. ಇದರಿಂದ ಫ್ಯೂಚರಲ್ಲಿ ಇನ್ನೂ ಅಪ್ಡೇಟ್ ಮಾಡ್ತಾರೆ. ಅವಾಗ ಏನೇ ಒಂದು ಟಾಪಿಕ್ ಸರ್ಚ್ ಮಾಡಿ ಟಕ್ ಅಂತ ಸ್ಕ್ರಿಪ್ಟ್ ಕೊಡುತ್ತೆ. ಈ ಥರ ಮಾಡು ಭರತ್, ಈ ಥರ ಚೆನ್ನಾಗಿ ವೈರಲ್ ಆಗುತ್ತೆ ವಿಡಿಯೋ, ಈ ಥರ ಸ್ಕ್ರಿಪ್ಟ್ ಮಾಡು ಅಂತ ಪೂರ್ತಿ ನಿಮಗೆ ಡೀಟೇಲ್ ಆಗಿ ಸಿಗುತ್ತೆ. ಆದರೆ ಜಸ್ಟ್ ಇನ್ನು ಒಂಥರ ಬೇಟಾ ವರ್ಷನ್ ಥರ ಹೊಂದಿರುವಂಥದ್ದು ಅಂತಲೇ ಹೇಳ್ಬೋದು. ಇನ್ನೂ ಅಪ್ಡೇಟ್ ಆಗ್ತಾ ಹೋಗ್ತಾ ಇರಬೇಕು. ಅಪ್ಡೇಟ್ ಆಗ್ತಾ ಹೋಗ್ತಾ ಇದ್ರೆ ಇನ್ನ ಅಡ್ವಾನ್ಸ್ ಆಗುತ್ತೆ. ಈ ರೀತಿ ನಾವು AI ನ ಬಳಸಿ ಸ್ಕ್ರಿಪ್ಟ್ ಆಗಲಿ, ಟೈಟಲ್ ಆಗಲಿ, ತಮ್ನೇಲ್ ಆಗಲಿ ಅಥವಾ ಟ್ಯಾಗ್ಸ್ ಆಗಲಿ ಅದನ್ನ ಯೂಸ್ ಮಾಡ್ಬೋದು ಫ್ರೆಂಡ್ಸ್. ನೋಡ್ರಲ್ಲ ಫ್ರೆಂಡ್ಸ್ ಹೇಗೆ ನಾವು AI ಯೂಸ್ ಮಾಡೋದಂತ. AI ಬಳಸಿ ನಾನು ಹೇಳ್ದೆ ಮುಂಚೆ ಟೈಟಲ್ ಆಗಲಿ, ತಮ್ನೇಲ್ ಆಗಲಿ, ಸ್ಕ್ರಿಪ್ಟ್ ಆಗಲಿ ಜನರೇಟ್ ಮಾಡ್ಕೊಬೋದು. ಯೂಸ್ ಮಾಡಿದ್ರೆ ಬೇಗ ನೀವು ವಿಡಿಯೋ ವೈರಲ್ ಮಾಡ್ಕೊಬೋದು. ಪ್ಲಸ್ ಪಾಯಿಂಟ್ ಇದು. ಈ ಅಪ್ಡೇಟ್ ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಈ 2 ಅಪ್ಡೇಟ್. ಈ 2 ಅಪ್ಡೇಟ್ನಲ್ಲಿ ಯಾವ ಅಪ್ಡೇಟ್ ನಿಮಗೆ ಇಷ್ಟ ಆಯಿತು ಅಂತ ಕಮೆಂಟ್ಸ್ನಲ್ಲಿ ನನಗೆ ತಿಳಿಸಿ. ಇದರ ವಿಡಿಯೋಸ್ ಬೇಕಂದ್ರೆ ದಯವಿಟ್ಟು ನನಗೆ ಪ್ರೋತ್ಸಾಹ ಕೊಡಿ. ಮತ್ತು ಯೂಟ್ಯೂಬ್ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕಿದ್ರೆ, ಡೌಟ್ ಇದ್ದರೆ, ಹೆಲ್ಪ್ ಬೇಕಿದ್ರೆ ಕೆಳಗಡೆ ನಂಬರ್ ಹಾಕಿದ್ದೀನಿ. ಈ ನಂಬರ್ ತೊಗೊಂಡು ನನಗೆ ವಾಟ್ಸ್ಆ್ಯಪ್ ಮಾಡಿ. ದಯವಿಟ್ಟು ಕಾಲ್ ಮಾಡೋಕೆ ಹೋಗ್ಬಿಡಿ ಅಂತಂದ್ರೆ ಮೊಬೈಲ್ ಸ್ಟುಡಿಯೋದಲ್ಲಿ ಇರುತ್ತೆ. ಇದರಿಂದ ನಿಮ್ಮ ಕಾಲ್ ಆನ್ಸರ್ ಮಾಡೋಕ್ಕಾಗಲ್ಲ. ವಾಟ್ಸ್ಆ್ಯಪ್ ಮಾಡಿ 200% ನಿಮಗೆ 24 hours ವಿತಿನ್ ರಿಪ್ಲೈ ಮಾಡ್ತೀನಿ. ಈ ಥರ ವಿಡಿಯೋಸ್ ಬೇಕಂದ್ರೆ ದಯವಿಟ್ಟು ನನಗೆ ಪ್ರೋತ್ಸಾಹ ಕೊಡಿ. ಹೇಗೆ ಪ್ರೋತ್ಸಾಹ ಕೊಡೋದಂದರೆ ಜಸ್ಟ್ ತುಂಬ ಸಿಂಪಲ್. ಅದು ಹೆಂಗಂದ್ರೆ ನೀವು ಒಂದು ಸಬ್ಸ್ಕ್ರೈಬ್ ಮಾಡಿದ್ರೆ, ಒಂದು ಲೈಕ್ ಮಾಡಿದ್ರೆ, ಒಂದು ಶೇರ್ ಮಾಡಿದ್ರೆ, ಒಂದು ಕಮೆಂಟ್ ಮಾಡಿದ್ರೆ, ಇಷ್ಟು ಮಾಡಿದ್ರೆ ನನಗೆ ದೊಡ್ಡ ಪ್ರೋತ್ಸಾಹ ನೀಡ್ತೀರಾ. ದಯವಿಟ್ಟು ಕನ್ನಡ ಬೆಳೆಸಿ ಮತ್ತು ಕನ್ನಡ ಉಳಿಸಿ. ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ, ಒಂದೇ ಮಾತರಂ. ಶುಭ ದಿನ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್.